ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ. ಈ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಮುಂದಿನ ವ್ಯವಹಾರಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದೆ. ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅನಿಸಿದಾಗ ಒಂದು ನಮ್ಮ ಓನ್ ಬಿ ಪಿ ಒ ರನ್ ಆಗ್ತಾ ಇದೆ, ಹಲವರು ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ. ಈ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಸೊ ಅದರ ಜೊತೆಗೇ ನನಗೆ ನಾನೊಂದು ಥಿಂಕಿಂಗ್ ಬಂತು, ಯಾಕೆ ಒಂದು PG ರನ್ ಮಾಡಬಾರ್ದು ಬೆಂಗಳೂರಲ್ಲಿ ಅಂತ. ಯಾಕಂದರೆ ಈ ಹಿಂದೆ ಗ್ಯಾಸಿನ ಸಮಸ್ಯೆ ಆದಾಗ PGಗಳಲ್ಲಿ ಹಲವಾರು ಜನರಿಗೆ ಫುಡ್ ಪ್ರಾಬ್ಲಮ್ ಆಯಿತು, ಆಹಾರದ ಸಮಸ್ಯೆ ಆಯಿತು, ಮನೆ ಊಟ ತಿನ್ನಬೇಕು ಅಂತಾಯಿತು. ಅಲ್ಲಿ ಕೊಡ್ತಿರೋ ಚಪಾತಿಗಳನ್ನು, ದೋಸೆ ಐಟಮ್ಗಳನ್ನೆಲ್ಲ ಬಂದ್ ಮಾಡಿದರು, ರೈಸ್ ಐಟಮ್ಸ್ ಜಾಸ್ತಿ ಮಾಡಿದರು. ಮಕ್ಕಳು ಒಂದು ಒಳ್ಳೆಯ ಆಹಾರಕ್ಕಾಗಿ ಒದ್ದಾಡೋದು ನೋಡಿದೆ ನಾನು. ನನ್ನ ಆಫೀಸ್ನಲ್ಲಿ ಕೊಲೀಗ್ಸ್ ಆದರೂ, ಮೇಡಮ್ ಮನೆಯಿಂದ ಏನಾದರೂ ಫುಡ್ ಮಾಡಿ ತನ್ನಿ. ಸೊ ಕೆಲವರು ನಮ್ಮ ಮನೆಗೆ ಬರ್ತಿದ್ರು. ಸೊ ಈ ಥರ ಒಂದು ಸನ್ನಿವೇಶ ನನಗೆ ನೋಡುವಾಗ, ಮತ್ತು ನಾನು ತುಂಬ ವರ್ಷ ಮೊದಲು ನಾನು ಬೆಂಗಳೂರಿಗೆ ಬಂದಾಗ ನಾನು ಒಂದು PGಯಲ್ಲಿ ಇದ್ದುಕೊಂಡು ಅಲ್ಲಿ ಕೊಡುವ ಕಳಪೆ ಆಹಾರಗಳು ಅದನ್ನೆಲ್ಲ ನೋಡುವಾಗ 10-40 ಜನರಿಗೆ ದನಕ್ಕೆ ಬೇಯಿಸಿ ಹಾಕೋದು, ಟೇಸ್ಟ್ ಇಲ್ಲದ ಫುಡ್ಗಳು, ಇದೆಲ್ಲ ನನ್ನ ಒಂದು ಪಾಸ್ಟ್ ಹಿಸ್ಟ್ರಿ ನೋಡುವಾಗ ಯಾಕೆ ಒಂದು ಒಳ್ಳೆ PG ರನ್ ಮಾಡಬಾರ್ದು ಅಂದರೆ ತುಂಬ ಜನ ಏನಿಲ್ಲ. ಸೊ ಹೀಗೆ ಆಲೋಚನೆ ಮಾಡ್ತಿರುವಾಗಲೇ ನಮ್ಮವರೇ ಉಡುಪಿ ಮೂಲದವರು ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದರು. ಆ್ಯಕ್ಚುಲಿ ಅವರನ್ನು ನನಗೆ ಪರಿಚಯ ಆಗಿದ್ದು ಸೌಜನ್ಯ ಹೋರಾಟದಲ್ಲಿ. ಅವರಾಗಿ ನನಗೆ ಕಾಲ್ ಮಾಡಿದ್ರು. ನನ್ನ ಗ್ರೂಪಲ್ಲೆಲ್ಲ ಆ್ಯಡ್ ಮಾಡಿದೆ. ಮತ್ತು ಅವರಿಗೇನದು ಸರಿ ಅನಿಸಿಲ್ಲ, ಅವರು ಗ್ರೂಪಿಂದ ಹೊರಗೆ ಬಂದರು, ಹೋರಾಟದಿಂದ ಹಿಂದೆ ಸರಿದ್ರು. ಅವರ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಅವರ ಸ್ವಂತ ಮನೆಯ ಒಂದು ರೆಂಟಿಗಿದೆ ಅಂತ ನೋಡಿದೆ. ಆ್ಯಕ್ಚುಲಿ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ಒಬ್ಬರು ನನ್ನ ಮ್ಯಾನೇಜರಿಗೋಸ್ಕರ, ಬಟ್ ಅವರಿಗೆ ರೆಂಟ್ ಜಾಸ್ತಿ ಆಯಿತು ಅಂದರು. ಸಡನ್ ನಾನು ಅವರಿಗೆ ಒಂದು ಕಾಲ್ ಮಾಡಿ ಕೇಳಿದೆ, ಯಾಕೆ ನಮಗೊಂದು PG ರನ್ ಮಾಡಬಾರ್ದು, PGಗಾದರೆ ಕೊಡ್ತೀರಿ ಅಂತ. ಖಂಡಿತ ಮಾಡಿ ನೀವು ಮೇಡಮ್ ಅಂತ ಹೇಳಿ. ಸೊ ನನಗೆ ಅದರ ಡೀಟೇಲ್ಸು, ಫೋಟೋಸು, ವೀಡಿಯೋಸ್ ಎಲ್ಲ ಕಳಿಸ್ಕೊಟ್ರು. ನನಗೂ ಲೊಕೇಶನ್ ತುಂಬ ಇಷ್ಟ ಆಯಿತು. ಬಸವೇಶ್ವರ ನಗರದಲ್ಲಿದೆ, ಹಾರ್ಟ್ ಆಫ್ ದ ಸಿಟಿ, ಬೆಂಗಳೂರದ ಸಿಟಿಯಲ್ಲಿದೆ. ಅಲ್ಲಿ 2-3 ಹಾಸ್ಪಿಟಲ್ಗಳಿದೆ, ಮತ್ತು ಮೆಟ್ರೋ ಸೌಕರ್ಯ ಇದೆ. ನಿಮಗೆ ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಆ ಒಂದು ಒಳ್ಳೆ ಏರಿಯಾದಲ್ಲಿ ಒಂದು ಮನೆ ಅಟ್ಮಾಸ್ಫಿಯರು, ಗ್ರೌಂಡ್ ಫ್ಲೋರಲ್ಲಿದೆ, 2 BHK ಮನೆ. ನಾನು ಅದನ್ನು ಕೇಳಿದೆ, ನನ್ನ ಗುರುಗಳಲ್ಲೂ ಕೇಳಿದೆ, ನಡೆಸ್ಬೋದು, ಖಂಡಿತ ಒಳ್ಳೆಯದಾಗುತ್ತೆ ಅಂತ. ಇದು ದುಡ್ಡು ಮಾಡೋದಕ್ಕೋಸ್ಕರ ಅಂತ ಯೋಚನೆಯಲ್ಲಿ ಇಟ್ಕೊಂಡ್ರೆ ತುಂಬ ಆದಾಯ ಏನು ನನಗೆ ಬರಲ್ಲ. ಯಾಕಂದರೆ ಬಾಡಿಗೆ PG ಆಗಿದ್ದ ಕಾರಣ. ಅಡುಗೆ ನಮ್ಮವರೊಬ್ಬರಿದ್ದಾರೆ, ನಾನು ಸಹ ಹೆಲ್ಪ್ ಮಾಡ್ತೀನಿ. ನಾನು ಸಹ ಹೋಗ್ತಾ ಬರ್ತಾ ಇರ್ತೀನಿ, ಈ ಮನೆಯನ್ನು ನಾನು ಬಿಡಲ್ಲ. ಸೊ ಇಲ್ಲಿಯೂ ನನಗೊಂದು ಮನೆ ಇರುತ್ತೆ. ಸೊ ಯಾಕೆ ರನ್ ಮಾಡಬಾರ್ದು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಥಿಂಕಿಂಗ್ ಬಂತು. ಸೊ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಫುಡ್ಡು, ಮತ್ತು ವೆಜಿಟೇರಿಯನ್ಸ್ ಮಾತ್ರ, ನಾಟ್ ಈವನ್ ಎಗ್ ಆಲ್ಸೋ. ಯಾಕಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮೊಟ್ಟೆ ಕೂಡ ಬಳಕೆ ಮಾಡಲ್ಲ. ಸೊ ಪ್ಯೂರ್ ವೆಜಿಟೇರಿಯನ್ಸ್ ಫುಡ್ಡು. ನಾವು ಎಕ್ಸ್ಪೆಕ್ಟ್ ಮಾಡೋದು ವೆಜಿಟೇರಿಯನ್ಸನ್ನು, ಅವರು ನಾನ್ ವೆಜ್ ತಿಂತಿದ್ರೆ ಅವರಿಗೆ ಬಿಟ್ಟಿದ್ದು ಔಟ್ಸೈಡ್ ತಿನ್ಬೋದು, ಹಾಗೇನಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಮೊಟ್ಟೆ ಆಗಲಿ ನಾನ್ ವೆಜ್ ಆಗಲಿ ಕುಕ್ ಮಾಡುವಂಗಿಲ್ಲ. ಇದು ಕಂಡೀಷನ್ಸ್ ಇದೆ. ಮತ್ತು ಒಂದು ಮನೆಯ ವಾತಾವರಣ, ಒಂದು ಒಳ್ಳೆ ಕೇರ್ಟೇಕರನ್ನು ಇಟ್ಕೊಂಡು ಮನೆಯ ವಾತಾವರಣವನ್ನು ಸೃಷ್ಟಿ ಮಾಡೋದು ಅಷ್ಟೇ ನನ್ನ ಉದ್ದೇಶ. 40-50 ಜನರು ಇರಲ್ಲ, ಮ್ಯಾಕ್ಸಿಮಮ್ 6 to 7 ಮೆಂಬರ್ಸ್ ಸದ್ಯಕ್ಕೆ. ಹಾಗೆ ನಿಮಗೆ ಬಾಯ್ಸ್ PG ಬೇಕಿದ್ರೆ ನಮ್ಮದೇ ಒಂದು 2 PGಗಳು ನಮ್ಮ ರಿಲೇಟಿವ್ಸ್ದು ಬೆಂಗಳೂರಲ್ಲೇ ಇದೆ. ವೆಜಿಟೇರಿಯನ್ಸ್ ಫುಡ್ಡು, ಒಂದು ವಿದೌಟ್ ಫುಡ್ಡು, ಒಂದು ವಿತ್ ಫುಡ್ಡು. ಒಂದು ಕುಮಾರಸ್ವಾಮಿ ಲೇಔಟಲ್ಲಿದೆ, ಇನ್ನೊಂದು ಬನಶಂಕರಿ 3rd ಸ್ಟೇಜಲ್ಲಿದೆ, ಹೊಸಕೆರೆಹಳ್ಳಿ ಹತ್ರ. ಸೊ ಅದನ್ನು ಕೂಡ ನಾನು ರೆಫರ್ ಮಾಡ್ತೀನಿ. ನೋಡೋಣ ಮುಂದಕ್ಕೆ ಜನರ ರಿಕ್ವೈರ್ಮೆಂಟ್ ಹೇಗಿದೆ ನೋಡಿಕೊಂಡು ಇದನ್ನು ಬೆಳೆಸೋಣ ಅಂತ ಇದ್ದೀನಿ. ಯಾರಾದರೂ ಆಸಕ್ತಿ ಇದ್ದರೆ ಬಸವೇಶ್ವರ ನಗರ, ಅಲ್ಲಿಂದ ಎಲ್ಲ ಕಡೆ ಮೆಜೆಸ್ಟಿಕ್, ರಾಜಾಜಿನಗರ, ವಿಜಯನಗರ ಎಲ್ಲ ಕಡೆ ಹೋಗುವ ಒಂದು ಬಸ್ ಸೌಕರ್ಯಗಳು, ಎಲ್ಲ ಫೆಸಿಲಿಟಿ ಇದೆ. ಸೆಂಟರ್ ಆಫ್ ದ ಸಿಟಿ. ಸೊ ನಿಮಗೂ ಅನುಕೂಲ ಆಗುತ್ತೆ. ಯಾರಿಗಾದರೂ ಒಂದೊಳ್ಳೆಯ ಫುಡ್, ಒಂದೊಳ್ಳೆಯ ಅಕಾಮಡೇಷನ್ ಬೆಂಗಳೂರಲ್ಲಿ ಬೇಕು ಅಂತಿದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನನ್ನ ನಂಬರ್ ಇದೆ, ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಇನ್ನೊಮ್ಮೆ ನನ್ನ ನಂಬರ್ ಮೆನ್ಷನ್ ಮಾಡ್ತೀನಿ. ವಾಟ್ಸಪ್ ಮಾಡಿ. ಕೆಲವೊಮ್ಮೆ ನಾನು ಅನ್ನೋನ್ ನಂಬರ್ಸಿಂದ ಕಾಲ್ಗಳು ಸ್ವಲ್ಪ ಪಿಕ್ ಮಾಡಲ್ಲ, ವರ್ಕಲ್ಲಿದ್ದರೆ ಪಿಕ್ ಮಾಡಲ್ಲ. ಫ್ರೀ ಆಗಿರುವಾಗ ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ. ಅದಕ್ಕಿಂತ ಬದಲಾಗಿ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಇವತ್ತು ನಾನು ಈ ವಿಷಯವನ್ನು ನನ್ನ ಫೇಸ್ಬುಕ್ ಪೇಜಲ್ಲಿ ಅನಿತಾ ಕಾಸರಗೋಡು ಮತ್ತು ಕೆಲವೊಂದು ಬ್ರಾಹ್ಮಿಣ್ಸ್ ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ರೇಟು ನಾನು ರೂಮಿಂದು ಶೇರಿಂಗ್ ನೋಡಿಕೊಂಡು ಫಿಕ್ಸ್ ಮಾಡ್ತೀನಿ. ಒಂದು ರೀಸನೇಬಲ್ ರೇಟ್, ತುಂಬ ಲಾಭ ಏನು ನಾನು ಉದ್ದೇಶಿಸಿಲ್ಲ, ನನ್ನ ಖರ್ಚು ಹೋಗಬೇಕು ಅಷ್ಟೇ. ಈ ಒಂದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ.
ತುಂಬ ಪ್ಲ್ಯಾನ್ಸ್ ಇತ್ತು ನನಗೆ ಬಿಸ್ನೆಸ್ ಮಾಡಬೇಕು ಅನ್ನುವಾಗ ಹಲವಾರು ಪ್ಲ್ಯಾನ್ಸ್ಗಳು ಬಂತು. ಕೆಲವೊಂದು ವಿಷಯಗಳು ನಾನು ಕೆಲವರಿಗೂ ಡಿಸ್ಕಸ್ ಮಾಡಿದೆ, ನಿಮಗೂ ಮಾಡ್ಬೋದು ಅಂತ. ಕೆಲವೊಂದಿದೆ. ಒಂದು ನನಗೆ ರೀಸೆಂಟ್ಲಿ ನಾನು ಬೆಳ್ತಂಗಡಿಗೆ ಹೋಗಿದ್ದೆ, ನನ್ನ ಕೊಲಿಗೊಬ್ಬರದು. ನಾನು ನಿಮಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೇನೆ, ನಾವೊಂದು BPO ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸೊ ಅದು ಕೂಡ ರನ್ನಿಂಗಲ್ಲಿದೆ. ಅದರ ಬಗ್ಗೆ ಮಾತಾಡುವಾಗ ಅಲ್ಲಿ ನನಗೆ ಪರಿಚಿತರಾದವರು ಮೋಹನ್ ಭಟ್ ಅಂತ. ಯಾಕಂದರೆ ನನ್ನ ಕೊಲಿಗೊಬ್ಬರು ನನ್ನ ಬಗ್ಗೆ ಆಲ್ರೆಡಿ ಡೀಟೇಲ್ಸ್ ಎಲ್ಲ ಹೇಳಿ ಅವರು ನನ್ನನ್ನು ಮೀಟ್ ಮಾಡಲಿಕ್ಕೆ ಬಂದರು. ಅವರ ಮನೆಗೆ ಹೋಗಿ ಅಲ್ಲಿ ಕೂಡ ಅವರೊಂದು ಸಿದ್ಧ ವೈದ್ಯರವರು ಅಡಿಕೆ ಕೃಷಿಗೆ ಒಂದು ಮದ್ದು ಕಂಡು ಹಿಡಿದಿದ್ದಾರೆ. ರಿಸರ್ಚ್ 10 ಇಯರ್ಸಿದ್ದು ರಿಸರ್ಚ್ ಅವ್ರದ್ದು. ಸೊ ಅದರ ಜೊತೆನೇ ಅವರೊಂದು ಔಷಧಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಣ್ಣೆಯ ಮೂಲಕ, ಒಂದು ಹೊಟ್ಟೆ ಒಳಗೆ ಸೇವಿಸುವ ಔಷಧಿಗಳಲ್ಲ, ಔಟ್ಸೈಡ್ ಅಂದರೆ ದೇಹಕ್ಕೆ ಹಚ್ಚುವ ನೋವಿನ ಎಣ್ಣೆಗಳು, ಚರ್ಮ ರೋಗ, ಬಾಣಂತಿಯರಿಗೆ ಪ್ರತಿಯೊಂದಕ್ಕೂ ಕೂಡ ಇದೆ. ಸೊ ನಾನು 2 ಸ್ಯಾಂಪಲ್ ಖರೀದಿ ಮಾಡಿದ್ದೀನಿ. ನಾನು ಗುಣಮುಖಳಾಗಿದ್ದೀನಿ. ಯಾಕೆ ನನಗೆ ಅಲ್ಲಿ ಹೋಗುವಾಗ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ಅಂದರೆ ಜ್ವರ ಬಂದು ನನಗೆ ರನ್ನಿಂಗ್ ನೋಸ್ ಇತ್ತು, ಶೀತ ಆಗ್ತಿತ್ತು. ಆವಾಗ ನನಗೆ ಇಮ್ಮಿಡಿಯೇಟ್ ಅವರು ನನಗೆ ಕೊಟ್ಟಿದ್ದು, ನನ್ನ ಕೈ ಹಿಡ್ಕೊಳ್ಳಿ ಅಂತ ಹೇಳಿದ್ರು, ಸ್ಯಾನಿಟೈಸ್ ಹಾಕಿದ್ದು, ತಲೆಗೆ ಹಚ್ಚಿ ಅಂತ ಹೇಳಿದರು. ನೆತ್ತಿಗೆ ಹಚ್ಚಿದೆ ಸ್ಯಾನಿಟೈಸ್. ಇಮ್ಮಿಡಿಯೇಟ್ ನನಗೆ ಅದು ಶೀತ ಎಲ್ಲ ಇಳಿದು ಬಂತು ಮುಖದಿ, ತಲೆಯಿಂದ ಹೀಗೆ ಕೂಲಾದಾಗಾಯಿತು. ಸೊ ಅದು ಬೆಸ್ಟ್ ಮೆಡಿಸಿನ್ ಅಂದರು ಶೀತಕ್ಕೆ. ನೆಕ್ಸ್ಟ್ ನನಗೆ ಕಫದೊಂದು ಇಶ್ಯೂ ಇದೆ. ಇದು ನನಗೆ ಹೆಲ್ತ್ ಇಶ್ಯೂಸ್ ನನ್ನ ಅಪ್ಪ ನನ್ನ ತಮ್ಮನಿಗೂ ನನಗೂ ಇದೆ. ಸೊ ಈ ಕಫದ ಒಂದು ಪ್ರಾಬ್ಲಮಿಗೆ ಅವರೊಂದು ಆ ಎಣ್ಣೆಯನ್ನು ಎದೆ ಭಾಗಕ್ಕೆ ಹಚ್ಕೊಳ್ಳಿ ಅಂದರು. 2 ಡೇಸ್ ಕಂಟಿನ್ಯೂಸ್ ನನಗೆ ಕಫ ನನ್ನ ಶರೀರದಿಂದ ಹೋಯಿತು. ಸೊ ನನಗೆ ಆ ಮೆಡಿಸಿನ್ ಬಗ್ಗೆ ಅವರು ಒಂದು ನನಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂದರೆ, ಹೊಸ ದಿಗಂತದಲ್ಲಿ ನನ್ನೊಂದು ಆರ್ಟಿಕಲ್ ಬರಲಿಕ್ಕಿದೆ, ಅದು ಡಾಕ್ಯುಮೆಂಟ್ ಆಗಲಿ ಆಮೇಲೆ ನಿಮಗೆ ಕೊಡ್ತೀನಿ ಅಕ್ಕ ಅಂದರು. ತುಂಬ ವಿಚಾರವನ್ನು ಅವರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಅಂದರೆ ನಾನು ಈ ಹಿಂದೆ ಮಾಡಬೇಕಿದ್ದ ಒಂದು ನಮ್ಮ ಜ್ಯೂಸ್ದು ಪ್ರಾಡಕ್ಟ್, ಅಂದರೆ ಹರ್ಬಲ್ ಜ್ಯೂಸಸ್ ಅಂತ ನಾನು ಅದಕ್ಕೆ ಹೆಸರು ಕೂಡ ಇಟ್ಟಿದ್ದೆ. ಹರ್ಬಲ್ ಅದೊಂದು ಜ್ಯೂಸ್ ಐಟಮ್ಸ್ ಅದು. ಸೊ ಅದರ ಬಗ್ಗೆ ಹೇಳಿದೆ, ಅದರ ಫಾರ್ಮುಲಾ ಬಗ್ಗೆ ಎಲ್ಲ ಹೇಳಿದೆ. ಖಂಡಿತ ಮಾಡ್ಬೋದು ಅಂದರು. ನನ್ನ ಉದ್ದೇಶ ಶಂಖಪುಷ್ಪ, ಬ್ರಾಹ್ಮಿ, ಜಿಂಜರ್. ಸೊ ನ್ಯಾಚುರಲ್ ಆಗಿ ಮಕ್ಕಳಿಗೆ ನಾವು ಏನೆಲ್ಲ, ಈಗ ಈ ಸ್ಪ್ರೈಟ್, ಕೋಕಾ-ಕೋಲಾ ಹೀಗೆಲ್ಲ ಮಕ್ಕಳು ಕುಡಿದು ಇಂಥ ಡ್ರಿಂಕ್ಸನ್ನೆಲ್ಲ ಕುಡಿದು ಕೆಮಿಕಲನ್ನು ಕುಡಿದು ಇದಕ್ಕಿಂತ ನಮಗೆ ಯಾಕೆ ನ್ಯಾಚುರಲಿ ರಿಚ್ ಆದ ಡ್ರಿಂಕ್ಸನ್ನು ಕೊಡಬಾರ್ದು ಅಂತ. ಸೊ ನನಗೆ ಈ ಹಿಂದೆ ನಮ್ಮದು ಪ್ರಾಜೆಕ್ಟ್ ಆಗಿತ್ತದು. ಅದೇನೋ ನಿಮಗೆ ಗೊತ್ತಿರ್ಬೋದು ಆ ವಿವಾದ, ಅದು ಅವರ ಜೊತೆ ನನಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಬಟ್ ಆ ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಸ್ಟಿಲ್ ಇದೆ. ಸೊ ಅದಕ್ಕೋಸ್ಕರ ನಾನು ಅವರ ವಿಚಾರದಲ್ಲಿ ಡಿಸ್ಕಸ್ ಮಾಡುವಾಗ ಖಂಡಿತ ಮಾಡೋಣ. ಸೊ ನಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ. ಬ್ರಾಹ್ಮಿ, ಒಂದೆಲಗ ಅಂತ ಹೇಳ್ತಾರೆ, ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು. ಹಾಗೆಯೇ ಶಂಖಪುಷ್ಪ, ನೀಲಿ ಶಂಖಪುಷ್ಪದ ಒಂದು ಕಾಫಿ ಅಂದರೆ ಜ್ಯೂಸ್, ಅದು ಅದರ ಎಸೆನ್ಸಲ್ಲಿ ಬರೋದು, ಅದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಶುಂಠಿ, ಜಿಂಜರ್, ಮತ್ತು ಮಕ್ಕಳಿಗಾಗಿ ಒಂದು ಮ್ಯಾಂಗೋ ಜ್ಯೂಸ್ ಅಂದರೆ ವಿದೌಟ್ ಶುಗರ್, ಗ್ರೇಪ್ ಜ್ಯೂಸ್, ಈ ಥರ ಕೆಲವೊಂದು ಹರ್ಬಲ್ ಡ್ರಿಂಕ್ಸ್ಗಳು ಯಾಕೆ ಮಕ್ಕಳಿಗೆ ಕೊಡಬಾರ್ದು, ಇದರ ಬಗ್ಗೆ ನಾನೊಂದು ಅವರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮುಂದಿನದು ಹಂತದಲ್ಲಿದೆ. ಹಾಗೆಯೇ ಒಂದು ಬಟ್ಟೆ ಬಿಸ್ನೆಸ್, ಯಾರಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು. ಯಾಕಂದರೆ ನನ್ನ ಸಹೋದ್ಯೋಗಿಯವರೊಬ್ಬರ ಅತ್ತೆಯವರು ತಮಿಳ್ನಾಡಲ್ಲಿದ್ದಾರೆ, ಗಾರ್ಮೆಂಟ್ ಶಾಪಲ್ಲಿ 20 ಇಯರ್ಸ್ ಆಯಿತು. ಸೊ ಅವರು ಸೂಪರ್ವೈಸರ್ ಆಗಿದ್ದಾರೆ. ಅವರಿಗೆ ಡಿಸ್ಕೌಂಟ್ ರೇಟಲ್ಲಿ ಅಲ್ಲಿಂದ ಡೈರೆಕ್ಟ್ ಬಟ್ಟೆ ತುಂಬ ಚೀಪ್ ರೇಟಲ್ಲಿ, ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಉತ್ತಮ ಕ್ವಾಲಿಟಿಯ ಗುಣಮಟ್ಟದ ಬಟ್ಟೆಗಳನ್ನು ನಾನು ಟೆಸ್ಟ್ ಮಾಡಿದ್ದೆ. ಅವರು ಸ್ಯಾಂಪಲ್ ಸ್ವಲ್ಪ ಕಳಿಸಿದರು. ಅದನ್ನು ಯಾಕೆ ಒಂದು ಬಿಸ್ನೆಸ್ ಮಾಡಬಾರ್ದು, ಹೋಲ್ಸೇಲ್ ಅಂಗಡಿಗಳಿಗೆ ಸೇಲ್ ಮಾಡೋದು, ಇದು ಕೂಡ ಬಂತು. ಸೊ ಹಲವಾರು ವಿಚಾರಗಳು ನಮ್ಮಲ್ಲಿತ್ತು. ನಾವೊಂದು ಸಮಾನ ವಯಸ್ಕರ ಒಂದು ತಂಡ ಇದೆ ನಮ್ಮದು. ಯಾವತ್ತೂ ನಾವು ಸೆಲ್ಫಾಗಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದರ ಬಗ್ಗೆನೂ ಒಂದು ಡಿಸ್ಕಷನ್ ಆಯಿತು. ಇನ್ನೂ ನಿಮಗೆ ಹಲವಾರು ಬಿಸ್ನೆಸ್ ಐಡಿಯಾಗಳು, ನಾನು 2 ವರ್ಷದ ಹಿಂದೆ ಮಾಡಿದ ಒಂದು ಕ್ಲೌಡ್ ಕಿಚನ್ ಎಂಬ ಪ್ರಾಜೆಕ್ಟ್ ಇದೆ, ನನ್ನ ಕಡೆ ಇದೆ. ಏನಿಲ್ಲ, ಬೆಂಗಳೂರಲ್ಲಿ ಬಂದು ಸ್ವಂತ ದುಡಿಮೆ ಮಾಡೋರಿಗೆ ಹಲವಾರು ಆಪರ್ಚುನಿಟಿಗಳಿದೆ. ಆರ್ಥಿಕವಾಗಿ ಸ್ವಲ್ಪ 1 ಲಕ್ಷಕ್ಕಿಂತ ಸಣ್ಣ ಅಮೌಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು ನಿಮಗೆ. ಅದಕ್ಕೇನು ಹೆಚ್ಚು ಇದು ನೀವು ಡೆಪಾಸಿಟ್ ಕೂಡ ಮಾಡಬೇಕು ಅಂತಿಲ್ಲ. ನಾನು ನಿಮಗೆ ಪ್ರಿಫರೆನ್ಸ್ ಮಾಡೋದು ಯುವಕರಿಗೆ ಇರಲಿ, ಒಂದು ಡಿಗ್ರಿ ನಿಮ್ಮ ಕೈಯಲ್ಲಿ ಇರಲಿ. ಹೆಚ್ಚು ಎಜುಕೇಷನ್ ನಮಗೆ ಯೂಸ್ ಆಗಲ್ಲ. ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನರ ಕಂಪನಿಗಳಿಂದ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದಾರೆ. ಸೊ ನಮ್ಮನ್ನು ಕೈ ಹಿಡಿಯೋದು ಒಂದು ಬಿಸ್ನೆಸ್ಸು, ಒಂದು ಕೃಷಿ. ಇದು ನಾನು ಎಲ್ಲ ಯುವಕರಿಗೂ ಯುವತಿಯರಿಗೆ ಹೇಳ್ತಿದ್ದೀನಿ. ನಮ್ಮನ್ನು ಎರಡೇ ವಿಚಾರದಲ್ಲಿ ನಮಗೆ ಇದಾಗ್ಬೋದು. ಮತ್ತು ಹೆಣ್ಣು ಮಕ್ಕಳಿಗೆ ತುಂಬ ಆಪ್ಷನ್ಸ್ ಇದೆ. ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಬೋದು. ಏನಾದರೂ ಸ್ವಯಂ ಉದ್ಯೋಗ ಮಾಡುವಂಥ ಒಂದು ವಿದ್ಯೆ ನಿಮ್ಮ ಕೈಯಲ್ಲಿರಲಿ ಬ್ಯಾಕಪ್ ಆಗಿ. ನಿಮ್ಮ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ಗಳು, PhD ಆಗಿರಲಿ, ನಿಮ್ಮ ಡಾಕ್ಟ್ರೇಟ್ ಆಗಿರಲಿ, ಯಾವುದೇ ನಿಮಗೆ ಇನ್ನು ಮುಂದಕ್ಕೆ ಯೂಸ್ ಆಗಲ್ಲ.
ಒಂದು ಹಂತದವರೆಗೆ ಮಾತ್ರ ಮತ್ತು ನಾವು ನಿರುದ್ಯೋಗ ಎಂಬ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಅತಿ ಎಜುಕೇಷನ್ ಆದವರಿಗೆ ಹುಚ್ಚು ಹಿಡಿಯೋ ಚಾನ್ಸೇ ಇದೆ. ಯಾಕಂದರೆ ಅಷ್ಟೊಂದು ಕಲಿತು ಅಷ್ಟೊಂದು ಲಕ್ಷ ಕೋಟಿ ಖರ್ಚು ಮಾಡಿ ಕಲಿತು ಒಂದು ಉದ್ಯೋಗ ಅಂತ ಇಲ್ಲದಿರುವಾಗ ತುಂಬ ಡಿಸಪಾಯಿಂಟ್ ಆಗುತ್ತೆ. ಸೊ ಯಾವುದಕ್ಕಾದ್ರೂ ಒಂದು ವಿದ್ಯೆ ನಿಮ್ಮ ಕೈಯಲ್ಲಿ ಇರಲಿ ಬ್ಯಾಕಪ್ ಆಗಿ. ಹೆಚ್ಚಿನವರಿಗೆ ಅವರ ಮನೆತನದಿಂದಲೇ ಬಂದಿರುತ್ತೆ. ಈಗ ನಾವೆಲ್ಲ ಟ್ಯೂಷನ್ ಮಾಡಿ ನಾನು ಓದಬೇಕಿದ್ರೆ ಮನೆಯಲ್ಲಿ 10 ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ನಾನು ನನ್ನ ಎಜುಕೇಷನನ್ನು ಮಾಡಿದ್ದೇನೆ. ನನ್ನ ಅಪ್ಪನಿಗೆ ನಾನು ಡಿಪೆಂಡ್ ಆಗಿರಲಿಲ್ಲ, ನಾನಾಗಲಿ ನನ್ನ ತಂಗಿಯಾಗಲಿ. ಸೊ ಸ್ವಯಂ ಉದ್ಯೋಗಗಳನ್ನು ಮಾಡಿಯೇ ನಾವು ಮೇಲೆ ಬಂದಿರೋದು. ನಿಮ್ಮ ಮಕ್ಕಳಿಗೂ ಅಂಥದ್ದು ಒಂದು ಬ್ಯಾಕಪ್ ನೀವು ಸೃಷ್ಟಿ ಮಾಡಿ. ಯಾವತ್ತೂ ಮಕ್ಕಳಿಗೋಸ್ಕರ ಎಜುಕೇಷನ್ ಕೊಡಿ, ಆಸ್ತಿಯನ್ನು ಮಾಡಿಡಬೇಡಿ, ಅವರನ್ನು ಆಸ್ತಿ ಮಾಡಿ. ನಾನು ಅಷ್ಟೇ ಹೇಳೋಕ್ಕಿರೋದು. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡೋಣ. ಅದು ಯುವ ಜನಾಂಗಕ್ಕೆ ನನ್ನ ಒಂದು ಕಾನ್ಸೆಪ್ಟಲ್ಲಿರೋದು ಎಂಪವರಿಂಗ್ ದ ಯೂತ್. ನಾನು ಯೂತ್ ಆಗಿರುವಾಗಲೇ, ನಾನು 21-22 ವರ್ಷ ಆಗಿರುವಾಗಲೇ ಚಿನ್ಮಯ ಯುವ ಕೇಂದ್ರ ಎಂಬ ಸಂಘದ ಮೂಲಕ ನಾವು ಎಷ್ಟೋ ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ. ಸೊ ಯೂತ್ಸನ್ನು ನಮಗೆ ಎಂಪವರ್ ಮಾಡಬೇಕು, ಅವರನ್ನು ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡಬೇಕು. ಅವರು ನಿರಾಶೆಯಾಗಿ ಯಾವುದು ಜೀವನದಲ್ಲಿ ನಿರಾಶೆಯಾಗಿ ಕೂತ್ಕೊಳ್ಬಾರ್ದು. ಖಿನ್ನತೆ, ಡಿಪ್ರೆಷನ್ ಇಂಥ ರೋಗಗಳಿಂದ ತುಂಬ ಜನ ಬಳಲ್ತಾ ಇದ್ದಾರೆ. ಮಕ್ಕಳಿಂದ ಹಿಡಿದು ಯುವಕರವರೆಗೆ ತುಂಬ ಚಿಂತೆ ಮಾಡೋದು ಜಾಸ್ತಿ ಆಗುತ್ತೆ. ಸೋಷಲ್ ಮೀಡಿಯಾಗಳು ದುರ್ಬಳಕೆ ಆಗ್ತಾಯಿದೆ. ತುಂಬ ವಿಷಯ ಇದೆ ಚರ್ಚೆ ಮಾಡೋಕ್ಕೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸದ್ಯಕ್ಕೆ ನನ್ನ ಅಪ್ಡೇಟ್ಸ್ಗಳಿಷ್ಟೇ. ಒಂದು ಲೇಡೀಸ್ ಪಿ ಜಿ ಮಾಡ್ತಾಯಿದ್ದೀನಿ. ಜೆಂಟ್ಸ್ ಪಿ ಜಿ ಆದರೂ ನಮ್ಮವರೇ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಇದ್ದಾರೆ, ರೆಫರ್ ಮಾಡ್ತೀನಿ ಅವರಿಗೆ. ಸೊ ನನಗೆ ತುಂಬ ಕರೆಗಳು ಬಂದಿದ್ದು ಜೆಂಟ್ಸ್ ಪಿ ಜಿ ಮಾಡ್ತೀರಂತ. ಇಲ್ಲ, ಸದ್ಯಕ್ಕೆ ಲೇಡೀಸ್ ಪಿ ಜಿ. ಯಾಕಂದರೆ ಬೆಂಗಳೂರಲ್ಲಿ ಲೇಡೀಸಿಗೆ ಸ್ವಲ್ಪ ಸುರಕ್ಷಿತತೆ ಬೇಕಾಗುತ್ತೆ. ನಾನು ಹೆಚ್ಚಾಗಿ ಪ್ರಿಫರ್ ಮಾಡೋದು ಮಂಗಳೂರು, ಉಡುಪಿ ಕಡೆಯವರನ್ನು. ಎಲ್ಲಿಯಾದರೂ ಪರವಾಗಿಲ್ಲ, ಬಟ್ ಫುಡ್ಡು ಮಾತ್ರ ವೆಜಿಟೇರಿಯನ್. ಸೊ ಈ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಬೋದು ಯಾರಿಗಾದರೂ. ನನ್ನ ನಂಬರನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್. ಒಂದು ವೇಳೆ ಕಾಲ್ ಪಿಕ್ ಮಾಡ್ತಿದ್ರೆ ಮೆಸೇಜ್ ಮಾಡಿ, ನಾನು ರಿಟರ್ನ್ ಕಾಲ್ ಮಾಡ್ತೀನಿ. ಧನ್ಯವಾದಗಳು.